ವೆಲ್ಕಮ್ ಟು ಸೆಕೆಂಡ್ ಎಪಿಸೋಡ್ ಆಫ್ ಸ್ಟಾಕ್ ಮಾರ್ಕೆಟ್ ಸೀರೀಸ್. ಇದರಲ್ಲಿ ನಾವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಏನು ಅಂತಂದರೆ ಗ್ರೇ ಮಾರ್ಕೆಟ್ ಅಂದರೆ ಏನು, ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಸೆಕೆಂಡರಿ ಮಾರ್ಕೆಟ್ ಏನು, ಈ 3 ಟೈಪ್ಸ್ ಆಫ್ ಮಾರ್ಕೆಟ್ನಲ್ಲಿ ನಾವು ಯಾವಾಗ ಎಲ್ಲೆಲ್ಲಿ ಟ್ರೇಡ್ ಮಾಡ್ತಾ ಹೋಗ್ತೀವಿ, ಜೊತೆಗೆ BSE ಮತ್ತು NSE ಬಗ್ಗೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇದನ್ನು ಸಿಂಪಲ್ ಆಗಿ ನಾನು ಬ್ರೇಕ್ ಡೌನ್ ಮಾಡಿ ಈ ಗ್ರೇ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಈ 3 ಮಾರ್ಕೆಟ್ಸ್ನಲ್ಲಿ ಒಂದು ಕಂಪನಿ ಸ್ಟಾಕ್ಸ್ಗಳು ಮೂವ್ ಆಗ್ತಾ ಹೋಗುತ್ತೆ. ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಯಾವ ಥರ ಫ್ಲೋ ಆಗುತ್ತೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ಒಂದು ABC ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪನಿ ಬಂದು ತುಂಬ ಚಿಕ್ಕ ಕಂಪನಿ, ಬರೀ 200 ಜನ ಇನ್ವೆಸ್ಟರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕಡಿಮೆ ಬಜೆಟ್ ಇಟ್ಕೊಂಡು ಕಂಪನಿನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಬಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಲ್ವಾ, ತುಂಬ ಚಿಕ್ಕ ಕಂಪನಿ ಅಲ್ವಾ. ಅದು ಫಂಡ್ನ ರೈಸ್ ಮಾಡಬೇಕು ಅಂತಂದರೆ ಒಂದು ಪಬ್ಲಿಕ್ ಹತ್ರ ಬರಬೇಕಾಗುತ್ತೆ, ತುಂಬ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತಲ್ವಾ, ಅಥವಾ ಅದರ ವಿಸಿಬಿಲಿಟಿನ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಥರದ ಕಂಪನೀಸ್ನಲ್ಲಿ ತಗೊಂಡ್ರೆ ಅದರ ಒಂದು ಮಾರ್ಕೆಟ್ ಇರ್ತಕ್ಕಂಥದ್ದೇನೆ ಪಬ್ಲಿಕ್ಕಲ್ಲಿ. ಝೊಮ್ಯಾಟೊ ಅಂತ ಒಂದು ಕಂಪನಿ ಇದೆ ಅಂತ ನಮ್ಮೆಲ್ಲರ ಮೈಂಡಲ್ಲೂ ಫಿಕ್ಸ್ ಮಾಡಬೇಕಲ್ವಾ. ಫಿಕ್ಸ್ ಮಾಡಬೇಕಂದ್ರೆ ಆ ಕಂಪನಿ ದೊಡ್ಡ ಕಂಪನಿ ಆಗಬೇಕು. ದೊಡ್ಡ ಕಂಪನಿ ಆಗಬೇಕು ಅಂತಂದರೆ ಅದೊಂದು ಲಿಸ್ಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗಬೇಕು. ಲಿಸ್ಟೆಡ್ ಕಂಪನಿ ಅಂತಕ್ಕಂಥದ್ದು ಏನನ್ನ ಮೇಡ್ ಮಾಡುತ್ತೆ ಅಂತಂದರೆ ಈ ಸ್ಟಾಕ್ ಎಕ್ಸ್ಚೇಂಜಸ್ ಇದೆಯಲ್ಲ, NSE ಮತ್ತು BSE, ನಾವು ಯಾವುದೋ ಒಂದು ಗ್ರೋ ಆ್ಯಪು ಅಥವಾ ಝೆರೋದ ಆ್ಯಪು ಓಪನ್ ಮಾಡಿದ ತಕ್ಷಣ ಅಲ್ಲಿ ಕಾಣಿಸುತ್ತಲ್ಲ, ಆ ಥರ ಲಿಸ್ಟ್ ಆಗಿರಬೇಕು ಕಂಪನಿ. ಆ ಲಿಸ್ಟ್ ಆಗಬೇಕು ಅಂತ ಯಾಕೆ ಆಸೆ ಪಡುತ್ತೆ ಅಂದರೆ ಈ ಕಾರಣಗಳಿಗೋಸ್ಕರ, ಒಂದು ವಿಸಿಬಿಲಿಟಿಗೋಸ್ಕರ ಅಥವಾ ಫಂಡ್ನ ರೈಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಬರ್ತಾ ಹೋಗ್ತವೆ. ಅದರಲ್ಲಿ ಬಂದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಅಂತಂದರೆ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗಬೇಕಾಗುತ್ತೆ. ಈ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇದೆಯಲ್ಲ, ಆ ಝೋನಲ್ಲಿ ಇರುವಾಗಲೇ ಆ ಲಿಸ್ಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗೋಕ್ಕೂ ಮುಂಚೆ ಅದು ಗ್ರೇ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ತುಂಬ ಜನ ಬೈ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತಾರೆ. ಬಟ್ ಯಾವುದೇ ರೀತಿಯಾದ ಗೌರ್ಮೆಂಟ್ ಆಥರೈಸ್ಡ್ ಆಗಿ ಈ ಗ್ರೇ ಮಾರ್ಕೆಟ್ ವರ್ಕ್ ಆಗ್ತಿರಲ್ಲ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳಿ. ಈ ಥರ್ಡ್ ಪಾರ್ಟಿ ಆ್ಯಪ್ಗಳ ಮುಖಾಂತರ, ವೆಬ್ಸೈಟ್ಗಳ ಮುಖಾಂತರ ನಾವು ಪರ್ಚೇಸ್ ಆ್ಯಂಡ್ ಸೆಲ್ನ ಮಾಡ್ತಾ ಹೋಗ್ಬೋದು. ನಿಮಗೇನಾರು ಜೆನ್ಯೂನ್ ಆಗಿ ಒಂದು ನಂಬಿಕೆ ಇದೆ ಅಂತ ಅಂದರೆ ನೀವು ಆರಾಮಾಗಿ ಒಂದು ಈ ಗ್ರೇ ಮಾರ್ಕೆಟ್ ಮುಖಾಂತರ ಈ ಸ್ಟಾಕ್ಸ್ನೆಲ್ಲ ತಗೊಳ್ತಾ ಹೋಗ್ಬೋದು. ಓಕೆನಾ? ಬಟ್ ಇನ್ನೊಂದು ನೀಟಾಗಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನು ಅಂತಂದರೆ ಈ ಪ್ರೈಮರಿ ಅಥವಾ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತಲ್ಲ, ಆ ವ್ಯಾಲ್ಯೂಗಿಂತ ತುಂಬ ಪಟ್ಟು ಜಾಸ್ತಿ ವ್ಯಾಲ್ಯೂಗೆ ಈ ಗ್ರೇ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಟಾಟಾ ಮೋಟರ್ಸ್ ಇದೆಯಲ್ಲ, ಅದೊಂದು $500 500 ರೂಪೀಸ್ಗೆ ಟ್ರೇಡ್ ಆಗ್ತಿದೆ ಅಂತ ಅಂದರೆ ಅದು ಮೇ ಬಿ ಗ್ರೇ ಮಾರ್ಕೆಟ್ನಲ್ಲಿ ಒಂದು 2000 ರೂಪೀಸ್ ಅಥವಾ 5000 ರೂಪೀಸ್ಗೆ ಟ್ರೇಡ್ ಆಗ್ತಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕೆಂತಂದರೆ ಅದು ತುಂಬ ಆಥರೈಸ್ಡ್ ಆಗಿಲ್ವಲ್ಲ, ತುಂಬ ಜನ ಪಾರ್ಟಿಸಿಪೆಂಟ್ಸೇ ಇಲ್ಲ. ಈಗ ಲಿಕ್ವಿಡಿಟಿ ತುಂಬ ಮುಖ್ಯ ಸ್ಟಾಕ್ ಮಾರ್ಕೆಟ್ನಲ್ಲಿ. ಈಗ ಒಬ್ಬ ಮಾರ್ತಾನೆ ಅಂತ ಅಂದರೆ ಅದನ್ನು ತಗೊಳ್ಳೋಕೆ ಒಬ್ಬ ಇರಬೇಕು. ಅವಾಗಲೇ ನಮ್ಮ ಮಾರ್ತಕ್ಕಂಥ ಸ್ಟಾಕ್ಸ್ನ ನಾವು ಆರಾಮಾಗಿ ಸೆಲ್ ಮಾಡ್ತಾ ಹೋಗ್ಬೋದು, ಬೈ ಮಾಡ್ತಾ ಹೋಗ್ಬೋದು. ಇದಕ್ಕೆಲ್ಲ ತುಂಬ ಜನ ಕ್ರೌಡ್ ಇರಬೇಕಲ್ಲ. ಬಟ್ ಗ್ರೇ ಮಾರ್ಕೆಟ್ನಲ್ಲಿ ತುಂಬ ಕ್ರೌಡ್ ಇರಲ್ಲ. ಅದರಿಂದಾಗಿ ತುಂಬ ಹೈ ಪ್ರೈಸ್ಗೆ ಮಾರಾಟಗಳು ನಡೀತಿರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಈ ಗ್ರೇ ಮಾರ್ಕೆಟ್ ಕಾನ್ಸೆಪ್ಟ್ ಇಷ್ಟೇ. ಈ ಗ್ರೇ ಮಾರ್ಕೆಟಿಂದ ಒಂದು ಕಂಪನಿ ಬಂದು ಲಿಸ್ಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗುವಾಗ ಮೊದಲಿಗೆ IPO ಮುಖಾಂತರ ಒಳಗಡೆ ಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. IPO ಅಂತಕ್ಕಂಥದ್ದು ಏನನ್ನು ರೆಫರ್ ಮಾಡುತ್ತೆ ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಈ ಇನಿಷಿಯಲ್ ಪಬ್ಲಿಕ್ ಆಫರ್ನಲ್ಲಿ ಬಂದುಬಿಟ್ಟು ಅದು ಒಂದು ಇಶ್ಯೂ ಪ್ರೈಸ್ ಅಂತ ಸೆಟ್ ಮಾಡ್ತಾ ಹೋಗ್ತಾರೆ. ಈ IPO ಮುಖಾಂತರ ಯಾರೆಲ್ಲ ಒಬ್ಬ ಸ್ಟಾಕ್ಸ್ನ ತೊಗೊಳ್ತಾನೋ ಆ ದುಡ್ಡು ಮಾತ್ರ ಕಂಪ್ನಿಗೆ ಹೋಗುತ್ತೆ. ಫಸ್ಟ್ ಟೈಮ್ IPO ಮುಖಾಂತರ ಒಳಗಡೆ ಬರುತ್ತಲ್ಲ, ಆ ಬರ್ತಕ್ಕಂಥ ಒಂದು ಮಾರ್ಕೆಟೇ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಮಾರ್ಕೆಟ್ನಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅಂತಂದರೆ ನಾವು ಆ ಸ್ಟಾಕ್ಸ್ನ ತಗೊಳಕ್ಕೆ ಬರ್ತೀವಿ. ಜೊತೆಗೆ ಕಂಪನಿನವರು ಈ ಸ್ಟಾಕ್ಸ್ನ ಸೆಲ್ ಮಾಡ್ತಾರಲ್ಲ, ಕಂಪನಿ ಡೈರೆಕ್ಟಾಗಿ ನಾವು ಆಗ್ತಕ್ಕಂಥ ದುಡ್ಡು ಕಂಪ್ನಿಗೆ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಕಂಪನಿ ಇರುತ್ತೆ, ನಾವಿರ್ತೀವಿ, ಆ ಮಾರ್ಕೆಟ್, ಆ ಪ್ರೈಮರಿ ಮಾರ್ಕೆಟ್ ಒಳಗಡೆ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಈ ಸ್ಟಾಕ್ ಎಕ್ಸ್ಚೇಂಜಸ್ ಎಲ್ಲ ಇದಾವಲ್ಲ, ಅವರೆಲ್ಲ ಬರ್ತಾ ಹೋಗಲ್ಲ. ಓಕೆನಾ? ಈ ಪ್ರೈಮರಿ ಮಾರ್ಕೆಟ್ನಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರ್ ಮುಖಾಂತರ IPO ಮುಖಾಂತರ ಬಂದಿದ ತಕ್ಷಣ ನಾವು ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಇಶ್ಯೂ ಪ್ರೈಸ್ನ ಸೆಟ್ ಮಾಡ್ತಾರೆ. ಅದು ಮೇ ಬಿ ಸಿಂಗಲ್ ಡಿಜಿಟ್ ಆಗಿರ್ಬೋದು. ಅಂದರೆ ಈಗ ಒಂದು 87 ರೂಪೀಸ್ಗೆ ಒಂದು ಸ್ಟಾಕ್ನ ಸೆಲ್ ಮಾಡ್ತೀನಿ ಅಂತ ಹೇಳ್ಬೋದು. ಅಥವಾ ಒಂದು ಪ್ರೈಸ್ ರೇಂಜ್ನ ಸೆಟ್ ಮಾಡ್ಬೋದು. ಒಂದು 90 ರೂಪೀಸಿಂದ 100 ರೂಪೀಸ್ ಒಳಗಡೆ ನಾನು ಇದನ್ನು ಸೆಲ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೋದು. ಈ ಥರ ಒಂದು ರೇಂಜ್ನ ಕೊಡ್ಬೋದು, ಅಥವಾ ಸಿಂಗಲ್ ಡಿಜಿಟ್ನ ಕೂಡ ಕೊಟ್ಟು ಸೆಲ್ ಮಾಡ್ತಾ ಹೋಗ್ಬೋದು ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ನಾವು ತೊಗೊಂಡ್ಬಿಟ್ಟು ಅಂತ ಅಂದ್ಕೊಳ್ಳಿ, ಬಲ್ಕಾಗಿ ತೊಗೊಂಡ್ಬಿಟ್ಟು ಅಂತ ಅಂದ್ಕೊಳ್ಳಿ. ತೊಗೊಂಡಾದ್ಮೇಲೆ ಒಂದು ಸರಿ IPO ಮುಗೀತು ಅಂತಂದರೆ ಆ ದುಡ್ಡೆಲ್ಲ ಕಂಪ್ನಿಗೆ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಸೆಕೆಂಡರಿ ಮಾರ್ಕೆಟ್ಗೆ ಆ ಸ್ಟಾಕ್ ಎಂಟ್ರಿ ಆಗಿಬಿಡುತ್ತೆ. ಈ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವೆಲ್ಲ ಒಬ್ಬರಿಂದ ಇನ್ನೊಬ್ಬರು ಪರ್ಚೇಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನು IPO ಮುಖಾಂತರ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ಹತ್ರ ಇರೋ ಸ್ಟಾಕ್ನ ನಾನು ಸೆಲ್ ಮಾಡಿದೆ ಅಂತ ಅಂದರೆ ಅದನ್ನು ಇನ್ನೊಬ್ಬ ಪರ್ಚೇಸ್ ಮಾಡ್ತೇನೆ. ಸೊ ಇನ್ವೆಸ್ಟರ್ ಟು ಇನ್ವೆಸ್ಟರು ಬಂದು ಟ್ರೇಡ್ ಆಗ್ತಾ ಹೋಗುತ್ತೆ ಈ ಸೆಕೆಂಡರಿ ಮಾರ್ಕೆಟ್ನಲ್ಲಿ. ಬಟ್ ಪ್ರೈಮರಿ ಮಾರ್ಕೆಟ್ನಲ್ಲಿ ಯಾವ ಥರ ಅಂತಂದರೆ ಇನ್ವೆಸ್ಟರ್ ಟು ಕಂಪ್ನಿ. ಓಕೆನಾ? ಆ ಥರ ಟ್ರೇಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಈ ಸೆಕೆಂಡರಿ ಮಾರ್ಕೆಟ್ ಮುಖಾಂತರ ನಾವು ಇವಾಗ ಏನೇ ಪರ್ಚೇಸ್ ಆ್ಯಂಡ್ ಸೆಲ್ ಮಾಡ್ತಾ ಹೋಗಲಿ, ಯಾವುದೋ ಒಂದು ಟಾಟಾ ಮೋಟರ್ಸ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಯಾಕಂದರೆ ಅದರ ಒಂದು IPO ಮುಗ್ದೋಗ್ಬಿಟ್ಟಿದೆ.
ಸೊ ನಾವು ಏನೇ ಟ್ರೇಡ್ ಮಾಡಿದ್ರೂ ಕೂಡ ಈ ಸೆಕೆಂಡರಿ ಮಾರ್ಕೆಟ್ ಮುಖಾಂತರ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇಂಟ್ರೆಸ್ಟಿಂಗಾಗಿ ಒಂದು ಸ್ಟೋರಿ ಹೇಳ್ತಾ ಹೋಗ್ತೀನಿ. ನಾನು ಈ ವಿಶಾಲ್ ಮಾರ್ಟ್ದು IPO ರಿಲೀಸ್ ಆಯ್ತಲ್ಲ, ಆ ಟೈಮ್ನಲ್ಲಿ ಬಂದುಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಈ IPO ಯಾವ ಥರ ವರ್ಕ್ ಆಗುತ್ತೆ, ನಾನು IPO ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ. ಒಂದು 12,000ಕ್ಕೆ ಬಿಟ್ಟಿದ್ರು, 14,000ಕ್ಕೆ ಬಿಟ್ಟಿದ್ರು. 14,000ಕ್ಕೆ ನಾನು ತೊಗೊಳ್ತೀನಿ ಅಂತ ಅವನ ಹತ್ರ ಹೇಳಿದೆ. ಓಕೆ ಮಚ್ಚ ತಡಿ, ನಾನು ಗ್ರೇ ಮಾರ್ಕೆಟ್ನಲ್ಲಿ ಎಷ್ಟು ಟ್ರೇಡ್ ಆಗ್ತಿದೆ ಅಂತ ನೋಡಿ ಹೇಳ್ತೀನಿ ಅಂತ ಹೇಳ್ದ. ಸೊ ಆ ಟೈಮ್ನಲ್ಲಿ ನನಗೆ ಗ್ರೇ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಥವಾ ಈ ಸೆಕೆಂಡರಿ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್ ಇದೇನೂ ಐಡಿಯಾ ಇರಲಿಲ್ಲ. ಇದನ್ನು ನಾನು ಕಲ್ತ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಹೋಯಿತು. ನಿಮಗೆ ಇವಾಗಲೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ. ಫಸ್ಟ್ ಆಫ್ ಆಲ್ ಗ್ರೇ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದ್ರ ಬೇಸಿಸ್ ಮೇಲೆ IPOನ ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ, ಓಕೆನಾ. ಆ ಪ್ರೈಸ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಹೋಗಿ. ಅಂದರೆ ಪರ್ಚೇಸ್ ಮಾಡ್ತೇನೆ ಅಂದರೆ ಅದನ್ನೆಲ್ಲ ಒಂದು ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಇಷ್ಟೆಲ್ಲ ಅರ್ಥ ಹೋಯಿತು. ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಓಕೆನಾ. ಇಂಡಿಯಾನಲ್ಲಿ ನಾನು ಹೇಳ್ದಂಗೆ 2 ಟೈಪ್ ಆಫ್ ಸ್ಟಾಕ್ ಎಕ್ಸ್ಚೇಂಜಸ್ ಇದ್ದಾವೆ. ಒಂದು ಬಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಈಗ ಹೊಸದ್ರ ಥರ, ಓಕೆನಾ. ತುಂಬ ಹಳೆ ಇದರಿಂದ ಏಷ್ಯನ್ ಪೀರಿಯಡ್ನಲ್ಲೇ ತುಂಬ ಹಳೆ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು ಅಂತಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದರಲ್ಲೂ ಕೂಡ ಲಿಕ್ವಿಡಿಟಿ ತುಂಬ ಇದೆ ಅಂತ ಹೇಳ್ತಾರೆ, ಅಂದರೆ ತುಂಬ ಜನ ಟ್ರೇಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಅದ್ರ ಬಗ್ಗೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನಾವು ನೋಡ್ತಾ ಹೋಗೋಣ. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಯಾವಾಗ ಫೌಂಡ್ ಮಾಡಿದ್ರು ಅಂತಂದರೆ, ಇಟ್ ಈಸ್ ಫೌಂಡೆಡ್ ಇನ್ 1992 ಆ್ಯಂಡ್ ಸ್ಟಾರ್ಟೆಡ್ ಟ್ರೇಡಿಂಗ್ ಇಂದ 1994 ಟ್ರೇಡಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದು ಬಂದು ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಬೈ ವಾಲ್ಯೂಮ್, ಓಕೆನಾ. ಪಾಪ್ಯುಲರ್ ಇಂಡೆಕ್ಸ್ ಬಂದು ನಿಫ್ಟಿ 50 ಅಂತಕ್ಕಂಥದ್ದು ಒಂದು ಇಂಡೆಕ್ಸ್, ಓಕೆನಾ. ಅದು ಟಾಪ್ 50 ಕಂಪನೀಸ್ನ ಲಿಸ್ಟ್ ಮಾಡಿ ಅದರ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿ, ಅಂದರೆ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ಗ್ರಾಫ್ನ ತೋರಿಸ್ತಾ ಹೋಗ್ತಾರೆ. ಅದು ಬಂದು ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದ ನಡೆಯುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಡೆ ನಾವು ಬರ್ತಾ ಹೋದರೆ, ಇದು ಬಂದು 1875ನಲ್ಲೇ ಇದನ್ನು ಇಟ್ ಈಸ್ ಫೌಂಡೆಡ್ ಇನ್ 1875 ಆ್ಯಂಡ್ ಏಷ್ಯಾಸ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ನಾನು ಹೇಳ್ದಂಗೆ. ಇದರಲ್ಲಿ ಪಾಪ್ಯುಲರ್ ಇಂಡೆಕ್ಸ್ ಯಾವುದು ಅಂತಂದರೆ ಸೆನ್ಸೆಕ್ಸ್. ಅದರಲ್ಲಿ ಬಂದು ಟಾಪ್ 30 ಇಂಡಿಯನ್ ಕಂಪನೀಸ್ನ ಲಿಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು ಕೂಡ ಲಾರ್ಜ್ ಕ್ಯಾಪ್ ಕಂಪನೀಸ್, ಓಕೆನಾ. ಅಂದರೆ ದೊಡ್ಡ ಕಂಪನೀಸ್ನ ಇಲ್ಲಿ ಲಿಸ್ಟ್ ಮಾಡಿರ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಟಾಪ್ ಕಂಪನೀಸ್ ಅಂತ ಯಾವ್ದ್ರ ಬೇಸಿಸ್ ಮೇಲೆ ಹೇಳ್ತಾರೆ ಅಂತಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಅಂದರೆ ಆ ಕಂಪನಿನ ಟೋಟಲ್ ವರ್ತ್ ಎಷ್ಟಿದೆ, ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಟಾಪ್ ಕಂಪನೀಸ್ ಅಂತ ಹೇಳ್ತಾ ಹೋಗ್ತಾರೆ, ಓಕೆನಾ. ಇಷ್ಟೇ, ಇದ್ರ ಬಗ್ಗೆ ಏನು ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಏನೂ ಇಲ್ಲ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ 2 ಎಕ್ಸ್ಚೇಂಜಸ್ ಬರ್ತಾ ಹೋಗ್ತವೆ. ಬೇಸಿಕಲಿ ಇದೇನು ಅಂತಂದ್ರೆ ನೀವು ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಒಂದು ಅಂಗಡಿ ಥರ, ಈಗ ನನ್ನ ಹತ್ರ ಇರೋ ಸ್ಟಾಕ್ನ ಅವ್ರ ಹತ್ರ ಕೊಡ್ತೀನಿ, ಅವರು ಇನ್ನೊಬ್ಬರಿಗೆ ಬೇಕಿರೋರಿಗೆ ಮಾರ್ತಾರೆ. ನನಗೆ ಯಾವ ಥರ ಬೇಕು ಅಂತಂದರೆ ಯಾರೊಬ್ಬರು ಮಾರಿರೋದು ಹೆಚ್ಕೊಂಡಿರ್ತಾರಲ್ಲ ಅದನ್ನು ನನಗೆ ಅಲಾಟ್ ಮಾಡ್ತಾರೆ. ಈ ಕೆಲಸನೇನೋ ಮಾಡ್ತಾ ಹೋಗುತ್ತೆ. ಈಗ ಮಾರುವಾಗ ಸೆಲ್ ಮಾಡುವಾಗೆಲ್ಲ ಎಷ್ಟೊಂದು ಟ್ಯಾಕ್ಸಸ್ ಎಲ್ಲ ಕಟ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಮುಂದಿನ ವೀಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಥಿಂಕ್ ನಿಮಗೆ ಇದು ಯೂಸ್ಫುಲ್ ಆಗಿರ್ಬೋದು. ಎಷ್ಟೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದ ವಿಷಯಗಳು ನಿಮ್ಗೆ ಹೊಸ್ದಾಗಿ ಅನಿಸಿದರೆ ಇವಾಗಲೇ ಲೈಕ್ ಮಾಡಿ. ಹೊಸ್ದಾಗಿ ಏನೋ ಒಂದು ಕಲ್ತಿದ್ದೀವಿ ಅಂತ ನಿಮ್ಗೆ ಅನಿಸಿದರೆ ಇವಾಗಲೇ ವೀಡಿಯೋಗೆ ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.